ಮಳೆ, ಕೆಲವರಿಗೆ ಅದು ಸಂತೋಷ, ಕೆಲವರಿಗೆ ನೆನಪು, ಆದರೆ ಕೆಲವರ ಜೀವನದಲ್ಲಿ ಅದು ಎಂದಿಗೂ ಮರೆಯಲಾಗದ ಭಯಾನಕ ಕನಸಾಗಿ ಬಿಡುತ್ತವೆ. ಈ ಕಥೆ 33 ವರ್ಷದ ಅರವಿಂದ್ ಎಂಬ ವ್ಯಕ್ತಿಯ ಜೀವನದಲ್ಲಿ ನಡೆದ ವಿಚಿತ್ರ ಘಟನೆಯ ಆಧಾರಿತವಾಗಿದೆ. ಆ ದಿನ ಅರವಿಂದ್ ತನ್ನ ಕಚೇರಿಯಿಂದ ಮನೆಗೆ ಹೊರಟಿದ್ದ. ಆ ದಿನ ಅವನ ಮದುವೆಯ ವಾರ್ಷಿಕೋತ್ಸವವಾಗಿದ್ದರಿಂದ ಪತ್ನಿ ಕಾವ್ಯ ಮನೆಯಲ್ಲಿ ಅವನಿಗಾಗಿ ಕಾದಿದ್ದಳು. ಆದರೆ ಕಚೇರಿಯಲ್ಲಿ ಕೆಲಸ ಮುಗಿಯುವಷ್ಟರಲ್ಲಿ ತುಂಬಾ ತಡವಾಗಿತ್ತು. ಅವನು ತನ್ನ ಬೈಕ್ ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಬೈಕ್ ಸ್ಟಾರ್ಟ್ ಆಗಲಿಲ್ಲ. ಕೊನೆಗೆ ಬಸ್ನಲ್ಲಿ ಹೋಗೋಣ ಎಂದು ನಿರ್ಧರಿಸಿ ಹತ್ತಿರದ ಬಸ್ ನಿಲ್ದಾಣಕ್ಕೆ ನಡೆದು ಹೋದ. ಅವನು ಬಸ್ ನಿಲ್ದಾಣ ತಲುಪುವಷ್ಟರಲ್ಲಿ ಆಕಾಶದಲ್ಲಿ ಗುಡುಗು ಮಿಂಚು ಆರಂಭವಾಯಿತು. ಕೆಲವೇ ಕ್ಷಣಗಳಲ್ಲಿ ಭಾರೀ ಮಳೆ ಸುರಿಯತೊಡಗಿತು. ಅರವಿಂದ್ ತನ್ನ ಬ್ಯಾಗನ್ನು ತಲೆಯ ಮೇಲೆ ಹಿಡಿದು ಮಳೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಅಷ್ಟರಲ್ಲಿ ಅವನ ಮೇಲೆ ಬೀಳುತ್ತಿದ್ದ ಮಳೆಯ ಹನಿಗಳು ಏಕಾಏಕಿ ನಿಂತವು. ಅವನು ಪಕ್ಕಕ್ಕೆ ತಿರುಗಿ ನೋಡಿದ. ಒಬ್ಬ ಅಪರಿಚಿತ ವ್ಯಕ್ತಿ ತನ್ನ ದೊಡ್ಡ ಕಪ್ಪು ಛತ್ರಿಯ ಅರ್ಧ ಭಾಗವನ್ನು ಅರವಿಂದ್ ಕಡೆ ಚಾಚಿ ನಿಂತಿದ್ದ. ಧನ್ಯವಾದಗಳು ಎಂದು ಅರವಿಂದ್ ನಗುತ್ತಾ ಹೇಳಿದ. ಆದರೆ ಆ ವ್ಯಕ್ತಿ ವಿಚಿತ್ರವಾಗಿ ಕಾಣುತ್ತಿದ್ದ. ಕಪ್ಪು ಕೋಟು, ಕಪ್ಪು ಟೋಪಿ, ಕಪ್ಪು ಗಾಗಲ್ಸ್. ಮಳೆಯ ರಾತ್ರಿಯಲ್ಲೂ ಕಪ್ಪು ಗಾಗಲ್ಸ್ ಧರಿಸಿದ್ದ. ಅವನು ನಿಧಾನವಾಗಿ ಹೇಳಿದ, ಈ ಜಗತ್ತು ವಿಚಿತ್ರ. ಎಲ್ಲೋ ಮಳೆ, ಎಲ್ಲೋ ಬರ, ಎಲ್ಲೋ ಜೀವನ, ಎಲ್ಲೋ ಮರಣ. ಅರವಿಂದ್ ಏನು ಉತ್ತರಿಸಬೇಕೆಂದು ತಿಳಿಯದೆ ಸುಮ್ಮನೆ ತಲೆ ಆಡಿಸಿದ. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು. ಪತ್ನಿ ಕಾವ್ಯ ಕರೆ ಮಾಡುತ್ತಿದ್ದಳು. ಮೊಬೈಲ್ ತೆಗೆದುಕೊಳ್ಳುವಾಗ ಅದು ಕೈಯಿಂದ ಜಾರಿ ಕೆಳಗೆ ಬಿದ್ದಿತು. ಮೊಬೈಲ್ ಎತ್ತಲು ಅರವಿಂದ್ ಕೆಳಗೆ ಬಾಗಿದ. ಆ ಕ್ಷಣ ಅವನ ಉಸಿರು ನಿಂತಂತಾಯಿತು. ಆ ವ್ಯಕ್ತಿಗೆ ಕಾಲುಗಳೇ ಇರಲಿಲ್ಲ, ಬೂಟುಗಳೂ ಇರಲಿಲ್ಲ. ಅವನು ನೆಲಕ್ಕಿಂತ ಸ್ವಲ್ಪ ಮೇಲೆಯೇ ಗಾಳಿಯಲ್ಲಿ ತೇಲುತ್ತಿದ್ದ. ಅರವಿಂದ್ನ ದೇಹ ನಡುಗತೊಡಗಿತು. ಭಯದಿಂದ ಏನೂ ಮಾತನಾಡಲಾರದೆ ಮೊಬೈಲ್ ಎತ್ತಿಕೊಂಡ. ಅಲ್ಲಿಂದ ದೂರ ಹೋಗಬೇಕೆಂದು ಯೋಚಿಸಿ ಸುತ್ತಲೂ ನೋಡಿದ. ಆದರೆ ಇನ್ನಷ್ಟೇ ಜನರಿಂದ ತುಂಬಿದ್ದ ಬಸ್ ನಿಲ್ದಾಣ ಸಂಪೂರ್ಣ ಖಾಲಿಯಾಗಿತ್ತು. ಮಳೆ ಮಾತ್ರ ಇನ್ನೂ ಜೋರಾಗುತ್ತಿತ್ತು. ಅರವಿಂದ್ ಕಾವ್ಯಾಗೆ ಮೆಸೇಜ್ ಕಳುಹಿಸಿದ. ಬೇಗ ಬಾ, ನನಗೆ ಏನೋ ವಿಚಿತ್ರ ಆಗುತ್ತಿದೆ. ಮೆಸೇಜ್ ಕಳುಹಿಸಿದ ತಕ್ಷಣ ಆ ಅಪರಿಚಿತ ವ್ಯಕ್ತಿ ಮಾತನಾಡಿದ. ಅವಳನ್ನು ಇಲ್ಲಿ ಕರೆಯಬೇಡ, ಅವಳಿಗೂ ಅಪಾಯವಾಗಬಹುದು. ಅರವಿಂದ ಹೃದಯ ಬಡಿತ ವೇಗವಾಯಿತು. ಇವನಿಗೆ ನನ್ನ ಹೆಂಡತಿಯ ವಿಷಯ ಹೇಗೆ ಗೊತ್ತು? ಅವನು ತಕ್ಷಣ ಛತ್ರಿಯ ಕೆಳಗಿಂದ ಹೊರಬಂದು ರಸ್ತೆಯ ಇನ್ನೊಂದು ಬದಿಗೆ ಓಡಿದ. ಬಹಳ ದೂರ ಓಡಿದ ನಂತರ ಒಂದು ಬೆಂಚ್ ಮೇಲೆ ಕುಳಿತು ಉಸಿರಾಟ ಸರಿಪಡಿಸಿಕೊಳ್ಳಲು ಯತ್ನಿಸಿದ. ಆದರೆ ಮತ್ತೊಮ್ಮೆ ಅವನ ಮೇಲೆ ಬೀಳುತ್ತಿದ್ದ ಮಳೆ ನಿಂತಿತು. ಭಯದಿಂದ ನಿಧಾನವಾಗಿ ಪಕ್ಕಕ್ಕೆ ನೋಡಿದ. ಅದೇ ವ್ಯಕ್ತಿ, ಅದೇ ಛತ್ರಿ ಅವನ ಪಕ್ಕದಲ್ಲೇ ಕುಳಿತಿದ್ದ. ಅರವಿಂದ್ ಭಯದಿಂದ ಕಿರುಚುತ್ತಾ ಮತ್ತೆ ಓಡತೊಡಗಿದ. ಮಳೆಯಿಂದ ರಸ್ತೆ ತುಂಬಾ ಮಂಜು ಆವರಿಸಿತ್ತು. ಗುಡುಗು ಮಿಂಚಿನ ಸದ್ದು ಅವನ ಕಿರುಚಾಟವನ್ನು ಮರೆಮಾಡುತ್ತಿತ್ತು. ಓಡುತ್ತಾ ಹಿಂದೆ ತಿರುಗಿ ನೋಡಿದ. ಯಾರೂ ಇರಲಿಲ್ಲ. ಮುಂದೆ ನೋಡಿದ ಕ್ಷಣವೇ ಮಿಂಚು ಹೊಳೆಯಿತು. ಆ ಬೆಳಕಿನಲ್ಲಿ ಅದೇ ವ್ಯಕ್ತಿ ರಸ್ತೆಯ ಮಧ್ಯದಲ್ಲಿ ನಿಂತಿದ್ದ. ಈ ಬಾರಿ ಅವನ ದೇಹದ ಅರ್ಧಭಾಗ ಮಾತ್ರ ಕಾಣುತ್ತಿತ್ತು. ಉಳಿದ ಭಾಗ ಗಾಳಿಯಲ್ಲಿ ಕರಗಿ ಹೋದಂತೆ ಕಾಣುತ್ತಿತ್ತು. ಅವನು ನಿಧಾನವಾಗಿ ತನ್ನ ಕಪ್ಪು ಗಾಗಲ್ಸ್ ತೆಗೆದ. ಅವನ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು. ಆ ಕಣ್ಣುಗಳಿಂದ ರಕ್ತ ಹರಿಯುತ್ತಿತ್ತು. ಅವನು ಭಯಾನಕ ನಗೆ ಬೀರಿದ. ಅಷ್ಟರಲ್ಲಿ ಹಿಂದೆ ಬಸ್ ಹಾರ್ನ್ ಕೇಳಿಸಿತು. ಅರವಿಂದ್ ಹಿಂತಿರುಗಿ ನೋಡಿದ. ಒಂದು ಬಸ್ ಬರುತ್ತಿತ್ತು. ಅದರ ಜೊತೆಗೆ ಎಲ್ಲಿಂದಲೋ ನೂರಾರು ಜನರು ಓಡಿ ಬಂದು ಬಸ್ ಏರಲು ತಳ್ಳಾಟ ಆರಂಭಿಸಿದರು. ಪ್ರಾಣ ಉಳಿಸಿಕೊಳ್ಳಬೇಕು ಎಂಬ ಆತುರದಲ್ಲಿ ಅರವಿಂದ್ ಕೂಡ ಓಡಿದ. ಆದರೆ ಜನರ ತಳ್ಳಾಟದಲ್ಲಿ ಕೆಳಗೆ ಬಿದ್ದ. ಯಾರಿಗೂ ಅವನು ಕಾಣಲಿಲ್ಲ. ಎಲ್ಲರೂ ಅವನ ಮೇಲೆಯೇ ಕಾಲಿಟ್ಟು ಓಡಿದರು. ಬಸ್ ಚಾಲಕ ಜನರನ್ನು ನಿಯಂತ್ರಿಸಲು ಬಸ್ ಸ್ವಲ್ಪ ಮುಂದೆ ಚಲಿಸಿದ. ಕ್ಷಣ ಮಾತ್ರದಲ್ಲಿ ಅರವಿಂದ್ನ 2 ಕಾಲುಗಳು ಬಸ್ ಚಕ್ರದ ಕೆಳಗೆ ಸಿಲುಕಿದವು. ಅವನು ನೋವಿನಿಂದ ಕಿರುಚಿದ. ನಂತರ ಪ್ರಜ್ಞೆ ತಪ್ಪಿದ. ಸ್ವಲ್ಪ ಹೊತ್ತಿನ ನಂತರ ಕಾವ್ಯ ಅಲ್ಲಿಗೆ ತಲುಪಿದಳು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅರವಿಂದನ್ನು ಆಸ್ಪತ್ರೆಗೆ ಕರೆದು ಹೋದಳು. ವೈದ್ಯರು ಅವನ ಪ್ರಾಣ ಉಳಿಸಿದರು. ಆದರೆ ಅವನ 2 ಕಾಲುಗಳನ್ನು ಉಳಿಸಲಾಗಲಿಲ್ಲ. ಇನ್ನು ಮುಂದೆ ಅವನು ಎಂದಿಗೂ ನಡೆಯಲು ಸಾಧ್ಯವಾಗಲಿಲ್ಲ. ಅರವಿಂದ್ ಆಸ್ಪತ್ರೆಯಲ್ಲಿ ನಡೆದ ಎಲ್ಲವನ್ನೂ ಹೇಳಿದ. ಆದರೆ ಯಾರೂ ನಂಬಲಿಲ್ಲ. ಕೆಲವು ದಿನಗಳ ನಂತರ ಕಾವ್ಯ ಆ ಬಸ್ ನಿಲ್ದಾಣದ ಬಗ್ಗೆ ಹಳೆಯ ಪತ್ರಿಕೆಯ ವರದಿಗಳನ್ನು ಹುಡುಕಿದಳು.
ಅದನ್ನು ಓದಿದ ಕೂಡಲೇ ಅವಳ ದೇಹ ನಡುಗಿತು. ಸುಮಾರು 10 ವರ್ಷಗಳ ಹಿಂದೆ ಅದೇ ಬಸ್ ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿ ಜನರ ತಳ್ಳಾಟದಲ್ಲಿ ಬಸ್ ಚಕ್ರದ ಕೆಳಗೆ ಸಿಲುಕಿ ಸಾವನ್ನಪ್ಪಿದ್ದ. ಆ ದಿನದಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ಅದೇ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಇದೇ ರೀತಿಯ ಅಪಘಾತಕ್ಕೆ ತುತ್ತಾಗುತ್ತಿದ್ದರು. ಉಳಿದವರೆಲ್ಲರೂ ಒಂದೇ ಮಾತು ಹೇಳುತ್ತಿದ್ದರು: ಕಪ್ಪು ಕಣ್ಣುಗಳಿದ್ದ ಒಬ್ಬ ವಿಚಿತ್ರ ವ್ಯಕ್ತಿ ನಮ್ಮ ಮುಂದೆ ಕಾಣಿಸಿಕೊಂಡಿದ್ದ. ಅಷ್ಟರಲ್ಲಿ ಕಾವ್ಯಾಗೆ ಅರ್ಥವಾಯಿತು. ಅರವಿಂದ್ ಕೂಡ ಅದೇ ಶಾಪಗ್ರಸ್ತ ಆತ್ಮದ ಬಲಿಯಾಗಿದ್ದ. ಕೆಲವು ವರ್ಷಗಳ ನಂತರ ತನ್ನ ಜೀವನದ ನೋವನ್ನು ತಡೆಯಲಾಗದೆ ಅರವಿಂದ್ ತೀವ್ರ ಖಿನ್ನತೆಗೆ ಒಳಗಾಗಿ ಸಾವನ್ನಪ್ಪಿದ. ಆದರೆ ಕಾವ್ಯ ಮಾತ್ರ ಇಂದಿಗೂ ಪ್ರತಿಯೊಂದು ಮಳೆಗಾಲದಲ್ಲೂ ಆ ಬಸ್ ನಿಲ್ದಾಣಕ್ಕೆ ಹೋಗುತ್ತಾಳೆ. ಒಂದು ದಿನ ಆ ಕಪ್ಪು ಕಣ್ಣುಗಳ ವ್ಯಕ್ತಿ ಮತ್ತೆ ಕಾಣಿಸಿಕೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿ. ಅವಳ ಮನಸ್ಸಿನಲ್ಲಿ ಇನ್ನೂ ಒಂದೇ ಪ್ರಶ್ನೆ: ಅವನು ಯಾರು? ಅವನು ಪ್ರತಿ ವರ್ಷ ಒಬ್ಬರನ್ನೇ ಏಕೆ ಬಲಿಯಾಗಿಸುತ್ತಾನೆ? ಅಥವಾ ಅವನು ಇನ್ನೂ ತನ್ನ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳುತ್ತಿದ್ದಾನೆ? ಈ ಪ್ರಶ್ನೆಗೆ ಉತ್ತರ ಇಂದಿಗೂ ಯಾರಿಗೂ ಸಿಕ್ಕಿಲ್ಲ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.